ತಮಿಳುನಾಡು ರಾಜಕೀಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ದಳಪತಿ ನಂತರ ಸಿನಿಮಾ ಸ್ಟಾರ್ಗಳು ರಾಜಕೀಯದತ್ತ ಮುಖ ಮಾಡ್ತಿದ್ದಾರೆ. ವಿಜಯ್ ಬಳಿಕ ದ್ರಾವಿಡರ ನಾಡಲ್ಲಿ ಸಿನಿಮಾ ನಟರ ರಾಜಕೀಯ ಪ್ರವೇಶ ಆಸಕ್ತಿ ಗರಿಗೆದರಿದೆ ಎನ್ನಲಾಗ್ತಿತ್ತು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಧನುಷ್ ನಡವಳಿಕೆ ಇನ್ನಷ್ಟು ಪುಷ್ಟಿ ನೀಡುವಂತಿದೆ. ಚೆನ್ನೈನಲ್ಲಿ ಅಭಿಮಾನಿಗಳು ಆಯೋಜಿಸಿದ ಬೃಹತ್ ರಕ್ತದಾನ ಕಾರ್ಯಕ್ರಮದಲ್ಲಿ ಧನುಷ್ ಭಾಗಿಯಾಗಿ ಪ್ರಚೋದಾತ್ಮಕ ಭಾಷಣ ಮಾಡಿದ್ದಾರೆ. ಅಭಿಮಾನಿಗಳಿಗೆ ತಮ್ಮ ಒಗ್ಗಟ್ಟನ್ನ ಸಾರ್ವಜನಿಕ ಸೇವೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಪ್ರತಿ ವರ್ಷ ಧನುಷ್ ಅಭಿಮಾನಿಗಳು ನಟನ ಹೆಸರಲ್ಲಿ ರಕ್ತದಾನ ಶಿಬಿರ ಮಾಡ್ತಾ ಬಂದಿದ್ದಾರೆ. ಉಚಿತ ಊಟದ ವ್ಯವಸ್ಥೆ ಇರುತ್ತೆ. ಅದರಂತೆ ಈ ಬಾರಿ ಚೆನ್ನೈ ಬಳಿ ಮಂಜಕರೈನ್ ಪ್ರದೇಶದ ವೆಲ್ಸ್ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಧನುಷ್ ಆಗಮಿಸಿ ಅಭಿಮಾನಿಗಳಿಗೆ ಸಮಾಜಮುಖಿ ಕೆಲಸ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಸಿನಿಮಾ ಸಂಬಂಧಿತ ಸಂಭ್ರಮಾಚರಣೆಗಳಿಗೆ ಸೀಮಿತವಾಗದೆ ಜನಪರ ಹಾಗೂ ಕಲ್ಯಾಣ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ತಮ್ಮ ಅಭಿಮಾನಿಗಳಲ್ಲಿ ಹೇಳಿದ್ದಾರೆ. ಭಾಷಣದಲ್ಲಿ ರಾಜಕೀಯ ಪ್ರವೇಶದ ಬಗ್ಗೆ ಸುಳಿವು ನೀಡಿದ್ರ ಧನುಷ್, ಇಷ್ಟೊಂದು ಜನರು ಒಂದೆಡೆ ಸೇರಿದ್ದೀರಿ. ಇಂತಹ ಒಗ್ಗಟ್ಟಿನಲ್ಲಿ ಅಪಾರ ಶಕ್ತಿ ಇದೆ. ಆ ಒಗ್ಗಟ್ಟಿಗೆ ನಾವು ಒಂದು ಅರ್ಥಪೂರ್ಣ ಉದ್ದೇಶವನ್ನ ನೀಡಬೇಕಿದೆ. ಕೇವಲ ಆಡಿಯೋ ಬಿಡುಗಡೆ ಸಮಾರಂಭಗಳು ಮತ್ತು ಅಭಿಮಾನಿಗಳ ಭೇಟಿಗಳಿಗಿಂತಲೂ ಮಿಗಿಲಾಗಿ ನಾವು ಹೆಚ್ಚಿನ ಜನಪರ ಹಾಗೂ ಕಲ್ಯಾಣ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕಿದೆ. ನಿಮ್ಮ ಬಗ್ಗೆ ನನಗೆ ಇನ್ನಷ್ಟು ಹೆಮ್ಮೆ ಎನ್ನಿಸುವಂತಾಗಬೇಕು. ನೀವು ಅದನ್ನ ಮಾಡುತ್ತೀರಿ ಎಂದು ನಾನು ನಂಬಿದ್ದೇನೆ ಎಂದು ಹೇಳಿದ್ದಾರೆ. ಅಂದಹಾಗೆ ಧನುಷ್ ಸಿನಿಮಾ ಕಾರ್ಯಕ್ರಮದ ಹೊರತಾಗಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಇದೀಗ ರಾಜಕೀಯ ಪ್ರವೇಶ ಸುದ್ದಿಗೆ ಪುಷ್ಟಿ ಕೊಡುವಂತೆ ಜನರನ್ನ ಒಗ್ಗೂಡುವಂತೆ ಭಾಷಣ ಮಾಡಿದ್ದಾರೆ. ಹಿಂದೆಯೂ ಅನೇಕ ಬಾರಿ ಧನುಷ್ ರಾಜಕೀಯ ಎಂಟ್ರಿ ಕುರಿತು ವದಂತಿ ಹಬ್ಬಿತ್ತು. ಜುಲೈ ಮೊದಲ ವಾರದಲ್ಲಿ ಧನುಷ್ ಅಭಿಮಾನಿಗಳ ಸಂಘಟನೆ ಅಧಿಕೃತ ಧ್ವಜವೊಂದನ್ನ ಬಿಡುಗಡೆ ಮಾಡಿತ್ತು. ಅದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಧ್ವಜದಲ್ಲಿ ಧನುಷ್ ಅವರ ಚಿತ್ರವಿರುವುದು ಮತ್ತು ಅವರ ವಿನ್ಯಾಸ ರಾಜಕೀಯ ಸಂಘಟನೆಗಳ ರೀತಿಯನ್ನ ನೆನಪಿಸುವಂತಿದೆ ಅನ್ನೋದು ಚರ್ಚೆ ಶುರುವಾಯಿತು. ಮತ್ತೊಂದೆಡೆ ಧನುಷ್ ತಂದೆ ಕಸ್ತೂರಿ ರಾಜ ಸೇರಿದಂತೆ ಅವರ ಸುತ್ತಮುತ್ತಲಿನವರಿಂದ ಈ ರಾಜಕೀಯ ಊಹಾಪೋಹಗಳಿಗೆ ಸ್ಪಷ್ಟೀಕರಣ ಬಂದಿತ್ತು. ಆದರೆ ಈ ನಡುವೆ ಬಂದಿರುವ ಹೊಸ ಬೆಳವಣಿಗೆ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಅಭಿಮಾನಿಗಳ ಒಗ್ಗಟ್ಟಿನ ಬಗ್ಗೆ ಧನುಷ್ ಮಾತನಾಡಿದ್ದು, ಇದು ಸಾಮಾನ್ಯವಾಗಿ ಒಬ್ಬ ನಟ ತನ್ನ ಅಭಿಮಾನಿಗಳಿಗೆ ಮಾಡುವ ಸಾಮಾಜಿಕ ಸೇವೆಯ ಕರೆಯಾಗಿರಬಹುದು ಎಂಬ ಚರ್ಚೆ ಹುಟ್ಟುಹಾಕಿದೆ. ನಿಮ್ಮ ಅಭಿಪ್ರಾಯ ಏನು? ಧನುಷ್ ರಾಜಕೀಯಕ್ಕೆ ಎಂಟ್ರಿ ಆಗಬೇಕಾ? ನಿಮ್ಮ ಅಭಿಪ್ರಾಯ ಏನು? ಧನುಷ್ ರಾಜಕೀಯಕ್ಕೆ ಎಂಟ್ರಿ ಆಗಬೇಕಾ? ಧನುಷ್ ಅವರ ಯಾವ ಚಿತ್ರ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಆದರೆ ನಮ್ಮ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರೆಯಬೇಡಿ.